ಇಲ್ಲಿ ಬರೋರಿಗೆಲ್ಲ ಹಿಡಿಯೋದು ದಾರ ಗುಂಟೆ ಬಜರಂಗ ಸಂಘದವರು RSS ಹಿಡಿತಾರೆ. ಅದಕ್ಕೆ ಖರೀದಿ ಮಾಡಲು ಯಾರು ಬಂದಿಲ್ಲ. 3 ಹೆಣ್ಮಕ್ಳು ಮದುವೆ ಹೆಂಗ್ ಮಾಡಲಿ ನಾನು? ಎಲ್ಲಿಂದ ಸ್ವಲ್ಪ ಸಿದ್ದರಾಮಯ್ಯ ಕೊಡ್ತಾರೆ, ಯಾರು ಕೊಡ್ತಾರೆ ಸ್ವಾಮಿ? ಮತ್ತೆ ಅವ್ರನ್ನ ತಗೊಂಡು ಕಟ್ಗೆ ನಮಗೆ ದುಡ್ಡು ಕೊಡಕ್ಕೆ ಹೇಳಿ ಸರ್, ಮತ್ತೆ ನಾವೇನ್ ಮಾಡೋಣ? ಎಲ್ಲಿಂದ ಸ್ವಲ್ಪ ಸಿದ್ದರಾಮಯ್ಯ ಕೊಡ್ತಾರೆ, ಯಾರು ಕೊಡ್ತಾರೆ ಸ್ವಾಮಿ? ಇಲ್ಲ ಸರ್, ಇಲ್ಲಿ ಬರ್ತಲ್ಲ ಹೊರಗಡೆ ಗಾಡಿ ಹಿಡ್ದಾಕ್ತಾರೆ ಬಾಯಿ ಬಂದಂಗ ಸರ್. ನಾವು ಇವನ್ನ 60,000 ರೂಪಾಯಿ 30ಗೂ ತಗೊಳೋರಿಲ್ಲ, ಏನ್ ಮಾಡ್ಬೇಕು ಹೇಳ್ರಿ ಸರ್? 30ಗೂ ತಗೊಳೋರಿಲ್ಲ, ಏನ್ ಮಾಡ್ಬೇಕು ಹೇಳ್ರಿ ಸರ್? आपकी आवाज न्यूज चैनल, आइए देखते हैं एक स्पेशल रिपोर्ट। चतरदरगाह बाजार के लोगों का कहना है कि जानवरों की खरीदो फरोख्त पर लगाई गई नई पाबंदियों से उन्हें भारी नुकसान उठाना पड़ रहा है। 5 ವರ್ಷದಿಂದ ಅವತ್ತೇ ಮಾರ್ತಿದ್ವಿ, ಅವಾಗ ತಗೊಂಡು ಹೋಗ್ತಿದ್ವಿ, ಚೆನ್ನಾಗಿತ್ತು. ಈಗ ಮಾರಕ್ ಆಗ್ತಾ ಇಲ್ಲ, ಸಂತೆಗೆ ದನನೇ ತಗೊಳಕ್ಕೆ ಯಾರು ತಗೊಳ್ತಾ ಇಲ್ಲ. ನಾವು ದನ ಮಾರಿ ಓರಿ ತಗೊಳಕ್ಕೆ ನಮ್ಗೆ ದುಡ್ಡಿಲ್ಲ। ताजरों और कसाईयों ने बताया, जानवरों को 9 अलग-अलग मंडियों से दूसरी जगह ले जाया जाता है तो हमें चतरदुर्गा बाजार में बड़ा नुकसान होता है। 2 ವರ್ಷದ್ದು ಹಿಡ್ಕೊಂಬಂದು ಸ್ವಾಮಿ, ನನಗೆ ದುಡ್ಡೇ ಇಲ್ಲ. ಅಲ್ಲಿ ಹಾಸ್ಪಿಟ್ಲಿಗೆ ಕೇಳಿದ್ರೆ 45,000 ಕೇಳ್ತಾರೆ. ಏನ್ ಮಾಡ್ಬೇಕು ನಾನು? अगर पशुओं को बेचने के लिए बाहर ले जाया जाता है तो परेशानी सिर्फ हम व्यापारियों और कसाईयों को उठानी पड़ती है। ಸರ್ಕಾರಕ್ಕೇನಿಲ್ಲ, ನಮ್ಮ ತೊಂದರೆ ನಾವು ಮಾಡ್ಕೊಂತೀವಿ, ಸರ್ಕಾರದಿಂದ ನಮಗೆ ಇದು ಮಾಡ್ತಾರೆ ಹೇಳ। उनका कहना है कि अगर कोई खरीदार यहाँ से माल खरीदकर दूसरी मार्केट ले जाता है तो वो असली खरीदार नहीं माना जाएगा। इसीलिए चतरदरगाह बाजार के लोगों ने हुकूमत से अपील की है 2020 का कानून वापस लिया जाए और 1964 का कानून दोबारा नाफिज किया जाए। ಅಲ್ಲ ತಗೋಬೇಕು, ಆ ಥರ ಮಾಡಿದ್ರೆ ಏನೋ ಒಂದು ನಮಗೂ ಅನುಕೂಲ ಆಗುತ್ತೆ ಅಲ್ವಾ? ಮತ್ತೆ ಅವ್ರೇನಾರ ಒಂದು ಅನುಕೂಲ ಮಾಡಿಕೊಡ್ಬೇಕು, ಅನುಕೂಲ ಆಗುತ್ತೆ, ಏನು ಮಾಡೋದು? साथ ही उनका कहना है कि रिक्रूटमेंट को चाहिए कि वो सीधे हमसे जानवर खरीदे ताकि किसान, व्यापारी और मजदूर सबका जीवन फिर से आसान हो सके। ये थी एक खास रिपोर्ट आपकी आवाज से। हम आपको इस मसले की हर नई अपडेट सबसे पहले पहुंचाते रहेंगे। ಸಂತೆಗೆ ದನ ಯಾರು ತಗಂತಿಲ್ಲ, ಎಲ್ಲಿ ಬೇಕಾದ್ರೆ ಗಾಡಿ ಹಿಡಿತಾರೆ, ಎಲ್ಲ ಸ್ಟ್ರೈಕ್ ಮಾಡ್ತಾರೆ, ಯಾವರೆಲ್ಲ ಸುಮ್ಮನೆ ಕುಂತಾರೆ. ನಮ್ಗೆ ಒಂದು ಮಾಹಿತಿ ಕೊಡ್ರಿ, ದನ ಮಾರ್ಕೆನಕ ಬಿಡಕ್ಕೆ. ನಾವು ರೈತರಿಗೆ ಮತ್ತೆ ಕೈಲಾಗದವ್ರು ಮಾರ್ಕೆನಕ್ ಬರ್ತೀವಿ ಕಷ್ಟ ಸುಖಕ್ಕೆ. ಇದೆಲ್ಲ ಸುಮ್ಮನೆ ಗಾಡಿಗಳು ಹಿಡಿತಾರೆ, ಹೊರಗೆ ತಗೊಂಡೋಗ್ರಿಲ್ಲ, ನಾವು ತಗೊಂಬಲ್ಲ ಅಂತಾರೆ. ನಮ್ ಕೈ ಸಾಕಕ್ ಆಗಲ್ಲ, ನಮ್ಗೆ ಕಷ್ಟ ಸುಖ ಐತೆ, ನಮ್ಗೆ ಒಂದು ಮಾಹಿತಿ ಕೊಡ್ರಿ ದನ ಮಾರ್ಕೆನಕ್ಕೆ. CM ನಮ್ಗೆ ಒಂದು ಮಾಹಿತಿ ಕೊಡ್ರಿ, ಮಾರ್ಕೆನಕ್ಕೆ ಒಂದು ನಮ್ಗೆ ದಾರಿ ಮಾಡಿಕೊಡ್ರಿ ಅಂತ ಹೇಳಿ ಸಿದ್ದರಾಮಯ್ಯ. ನಮ್ಮದು ನಾಗನಹಟ್ಟಿಯಿಂದ ಬಂದಿದ್ದೀವಿ, ಎತ್ತು ಮಾರಕ್ ಬಂದಿದ್ದೀವಿ. ಎತ್ತು ತಗೊಳ್ತಾ ಇಲ್ಲ, ಎತ್ತು ಗಾಡಿ ಹಿಡಿತಿದಾರಂತೆ, ಎತ್ತು ಯಾರು ತಗೊಳ್ತಾ ಇಲ್ಲ. ನಮಗೆ ಎತ್ತು ಹಳೆ ಎತ್ತು ಮಾರಿ ಓರಿ ತಗೊಬೇಕಂತ ಇದ್ವಿ, ಹಳೆ ಎತ್ತು ತಗೊಳೋರ್ ದಿಕ್ಕಿಲ್ಲ. ನಾವು 5 ವರ್ಷದಿಂದ ಅವತ್ತೇ ಮಾರ್ತಿದ್ವಿ, ಅವಾಗ ತಗೊಂಡು ಹೋಗ್ತಿದ್ವಿ, ಚೆನ್ನಾಗಿತ್ತು. ಈಗ ಮಾರಕ್ ಆಗ್ತಾ ಇಲ್ಲ, ಸಂತೆಗೆ ದನನೇ ತಗೊಳಕ್ಕೆ ಯಾರು ತಗೊಳ್ತಾ ಇಲ್ಲ. ನಾವು ದನ ಮಾರಿ ಓರಿ ತಗೊಳಕ್ಕೆ ನಮ್ಗೆ ದುಡ್ಡಿಲ್ಲ. ಎತ್ತು ಮಾರ್ಬೇಕಂದ್ರೆ ಯಾರು ತಗೊಳ್ತಾ ಇಲ್ಲ. ಯಾಕೆ ಅವ್ರು ಗಾಡಿಗಳು ಹಿಡಿತಿದಾರೆ, ಹೊರಗಡೆ ವ್ಯಾಪಾರಸ್ಥರ ಗಾಡಿ ಹಿಡಿತಿದಾರಂತೆ, ಅದಕ್ಕಾಗಿ ಅವ್ರು ಯಾರು ತಗೊಳ್ತಾ ಇಲ್ಲ. ದನ ಎಲ್ಲ ಹಂಗೆ ನಿಂತಿದ್ದಾವೆ, ಸಾವಿರಾರು ದನ ಹಂಗೆ ನಿಂತಿದ್ದಾವೆ, ಯಾರು ತಗೊಳ್ತಾ ಇಲ್ಲ. ನಮ್ಮ ಅವ್ರು ಗಾಡಿ ಹಿಡಿದು ದುಡ್ಡು ಹೋಗ್ತಾವ ಅಂತೇಳಿ ಅವ್ರಿಗೆ ತಗೊಳ್ತಾ ಇಲ್ಲ, ನಮ್ಮ ವ್ಯಾಪಾರ ಮಾಡ್ತಾ ಇಲ್ಲ. ದನಗಳು ಮಾರಕ್ಕೆ ಆಗ್ತದೆ ಸ್ವಾಮಿ, ಎಲ್ಲ ಹಿಡ್ಕೊಂಡು ಏನೋ ಹೊರಗಡೆ ಯಾರು ಬರ್ತಿಲ್ಲ, ಬಡವ್ರ ಬಗ್ಗರಿಗೆಲ್ಲ ಭಾರಿ ನೋವು ಮಾಡ್ತಿದಾರೆ. ಏನ್ ಸ್ವಾಮಿ? ತಿರುಪುರ ಸ್ವಾಮಿ. ಇಲ್ಲ ಸ್ವಾಮಿ, ಎಷ್ಟು ವರ್ಷ ಏನು ಹೊಡ್ಕೊಂಡ್ ಮನೆ ಹತ್ರ ಸಾಕಿರ್ತೀವಿ, ಹೊಡ್ಕೊಂಡ್ ಬರ್ತೀವಿ, ಮಾರಕ್ ಬರ್ತೀವಿ. ಬಾಯಿ ಬಂದ ಕೇಳ್ತಿರ್ತಾರೆ, ತಗೋಣರು ಇಲ್ಲ ಸ್ವಾಮಿ. ಯಾಕೆ ಅಂತಿಲ್ಲ ಅಂದ್ರೆ ಗಾಡಿಗಳು ಹಿಡಿತಾರೆ ಸ್ವಾಮಿ, ಗಾಡಿಗಳು ಹಿಡಿತಾರೆ. ಲಾಸ್ ಅನ್ನೋದು ಮತ್ತೆ ಅವ್ರು ತಗೊಂಡು ಸೇಲ್ ಮಾಡಿದ್ರೆ ನಮ್ ತಗೊಂತಾರೆ ಸರ್. ಈ ತಗಂತಿಲ್ಲ, ಭಾರಿ ಕಷ್ಟ ಅಂತ ಕೇಳ್ತೀವ ಸರ್. ಏನ್ ಸರ್ ಸಾಕಕ್ಕೂ ಮೇವ್ ಇರ್ಬೇಕಲ್ಲ ಸರ್? ಮೇವಿನ ಕಷ್ಟ. ನಮ್ದು ಕೊಳಾಳು ಸ್ವಾಮಿ. ನಮ್ದು ಮೊನ್ನೆ ದಿವಸ ನಮ್ಮ ಅಜ್ಜಿ ಸುಸ್ತಾಗ್ಬಿಡ್ತು, ಹಾಸ್ಪಿಟ್ಲಿಗೆ ಸೇರಿಸಿ ದುಡ್ಡಿದ್ದಿಲ್ಲ. ನಮ್ಮ ಪರಿಸ್ಥಿತಿ ಹೇಳಿಬಿಡಿದ್ರೆ ಹೇಳ್ಬಾರ್ದು. ಅದ್ರಾಗ ಮಗ ಇದ್ದಾನ, ಅವನು ಯಾಕೆ ಎಲ್ಲೇ ಹೋಗ್ಬಿಟ್ಟ. 2 ವರ್ಷದ್ದು ಹಿಡ್ಕೊಂಬಂದ್ ಸ್ವಾಮಿ, ನನಗೆ ದುಡ್ಡೇ ಇಲ್ಲ. ಅಲ್ಲಿ ಹಾಸ್ಪಿಟ್ಲಿಗೆ ಕೇಳಿದ್ರೆ 45,000 ಕೇಳ್ತಾರೆ. ಏನ್ ಮಾಡ್ಬೇಕು ನಾನು?
ನನ್ ಜನ್ಮಕ್ಕೆ ಯಾರು ದೊಡ್ಡ ದೊಡ್ಡ ಸಾಹುಕಾರಗಳು ಕೊಟ್ಟಾರ, ಹೊಲ ಕೊಡಲ್ಲ ಅಂತಾರೆ, ಮನೆ ಕೊಡಲ್ಲ ಅಂತಾರೆ. ಎಲ್ಲಿ ಕೊಡಲ್ಲ? ನಾನು ಇದ್ದವ 2 ವರ್ಷ ಇದ್ದು ಸ್ವಾಮಿ ಬಂದ್ ಮಾರಿ ತಗೊಂಬಂತ ಇಲ್ಲ, ಈಗ ಹಿಡ್ಕೊಂಡ್ ನಿಂತದ ಅಲ್ಲಿ ಕಟ್ಕೊಂಡು. ಅದಕ್ಕೆ ಇವ್ರು ಬಂದು ನಿಂತ್ಕೊಂಡಿಲ್ಲಿ ದುಡ್ಡು ಯಾರು ತಗೊಂಡಿರ್ಬೇಕಲ್ಲ, ಯಾರು ತರ ಎಲ್ಲ ಅಲ್ಲಿ ಹೋದ್ರೆ ಹಿಡಿತಾರಪ್ಪ, ಇಲ್ಲಿ ಹೋದ್ರೆ ಹಿಡಿತಾರ. ಬೇಡಪ್ಪ ನಮಗೆ, ನಾವೇ ಮಾಡೋದು ಭಯ ಆಗ್ತದೆ, ನಾವೇ ಮಾಡೋದು ಕಷ್ಟ ಆಗ್ತದೆ. ನಮ್ಮ ಪರಿಸ್ಥಿತಿ ಹಿಂಗೆ ಇದ್ರಿರ್ಬೋದು, ಹೋದ್ರು ಜೀವನ ಹಂಗೆ ಅವರೇ ಕಷ್ಟ ಆಗ ಸ್ವಾಮಿ. ನಾವು ಅವ್ರು ತಗೊಳಲ್ಲ ಅಂದ್ರೆ ನಾವ್ ಏನ್ ಮಾಡೋಣ? ಈಗ ಹಿಂದ್ ಹಾಕ್ಯಂಡ್ ಹೋದ್ರೆ ಏನ್ ಇಲ್ಲಿ ತಗೊಂಬಕ್ಕೆ ಇಷ್ಟಪಡಲ್ಲ ಅವರು, ಲಾರಿ ಬರಲ್ಲ, ತಗೊಳಲ್ಲ. ನಾನೀಗ ಹಿಂದಕ್ಕೆ ಹೋದೆ ಅಂದ್ರೆ ಅಲ್ಲಿ ದುಡ್ಡು ಕೊಡೋರು ಯಾರು? ನನಗೆ ಹಾಸ್ಪಿಟ್ಲಿಗೆ ಯಾರು ಕೊಡೋದು? ನನಗೆ 3 ಹೆಣ್ಮಕ್ಳು ಮದುವೆ ವಯಸ್ಸಿಗೆ ಬಂದಾರೆ. ಇಲ್ಲಿ ದನ ತಂದಿದ್ದೆ, ದನ ತಂದ್ರೆ ತಗೊಂಬರೋದಿಕ್ಕಿಲ್ಲ, ವ್ಯಾಪಾರದಲ್ಲಿ ಯಾರು ಬಂದಿಲ್ಲ. ಇಲ್ಲಿ ಬರೋರಿಗೆಲ್ಲ ಹಿಡಿಯೋದು, ದಾರೆ ಗುಂಟೆ ಬಜರಂಗಿ ಸಂಘದವರು RSS ಅಲ್ಲಿ ಹಿಡಿತಾರೆ. ಅದಕ್ಕೆ ಖರೀದಿ ಮಾಡೋರು ಯಾರು ಬಂದಿಲ್ಲ. 3 ಹೆಣ್ಮಕ್ಳು ಮದುವೆ ಹೆಂಗ್ ಮಾಡ್ಲಿ ನಾನು? ಎಲ್ಲಿಂದ ಸಿದ್ದರಾಮಯ್ಯ ಕೊಡ್ತಾರ? ಯಾರು ಕೊಡ್ತಾರ ಸ್ವಾಮಿ ಹೇಳ್ರಿ? ಏನ್ ತುಳಿ ಸಹಾಯ ಮಾಡ್ತಾರ ಅವ್ರು? ಏನ್ ಮಾಡ್ತಾರ ಅವ್ರು? ಗೋಶಾಲೆಗೆ ಹಕ್ಕಿ ಮಾಡ್ಕೊಂತಾರೆ ಆಮೇಲೆ ಅವರು. ಇಲ್ಲಿ ತಗೊಂಬಂದ್ ಬಂದ್ರ ನಾವು ಕೊಡೋದು. ಅವ್ರು ತಗೊಂಬಂದ್ ಇಲ್ಲಿ ಏನ್ ಮಾಡಕ್ ಸ್ವಾಮಿ ನಾವು ಹೇಳ್ರಿ? ಅದು ಸರ್ಕಾರಕ್ಕೆ ಇದೆಲ್ಲ ಸಾಲ್ವ್ ಮಾಡ್ಬೇಕು. ಇದೆಲ್ಲ ದನದ್ದೇನಿತ್ತು ಫ್ರೀ ಆಗಿರ್ಬೇಕು. ದಾರಿ ಗುಂಟೆ ಎಲ್ಲಿ ಯಾರು ಮಾತಾಡಬಾರ್ದು, ಪೊಲೀಸ್ನವರು ಮಾತಾಡಬಾರ್ದು, ಯಾರು ಮಾತಾಡಬಾರ್ದು. ಹಂಗ್ ನಡಿಬೇಕು. ಕಷ್ಟ ಸ್ವಾಮಿ, ಯಾರು ಬರಂಗಿಲ್ಲ ಸ್ವಾಮಿ ಇಲ್ಲಿ. ಅದನ್ನ ಅವ್ರು ಮುಖ್ಯಮಂತ್ರಿ ಕೇಳ್ಕೋಬೇಕು, ಯಾಕೆ ತೊಂದರೆ ಕೊಡ್ತೀರಪ್ಪ ಅವ್ರಿಗೆ ಅಂತ ಹೇಳಿ. ಯಾಕೆ ತೊಂದರೆ ಕೊಡ್ತೀರ ಅಂತ ಕೇಳ್ಬೇಕು ಅವರು. ನಾವು ರೈತರು ಸ್ವಾಮಿ. 3 ಹೆಣ್ಣು ಇದಾವೆ, ಮದುವೆ ವಯಸ್ಸಿಗೆ ಬಂದರೆ ರೊಕ್ಕಲಿಂದ ತಂದು ಮದುವೆ ಮಾಡ್ಲಿ ನಾನು ಹೇಳ್ರಿ? ಆ ದನ ಸಾಕಿವಾ, ಆ ದನ ತಗೊಂಬಂದ್ ಮಾರಿ ಬಂದ್ರೆ ಮಾರಿ ತಗೊಂಡೋಗಿ ಮದುವೆ ಮಾಡ್ತೀವಿ. ಯಾರು ಕೊಡ್ತಾರಪ್ಪ ಹೇಳು? ನಮಗೆ ಯಾರು ಕೊಡ್ತಾರೆ? ಯಾರು ಸಾಕೋಕು ತಗೊಂತಾರೆ? ಈ ಕಾಲು ಮುರ್ದ ಕೊಯ್ಯಕ್ ತಗೊಂಡ್ ಹೋಗ್ತಾರೆ. ಕಾಲು ಮುರ್ದ ಯಾರಿಗೆ ಬಿಸಾಕ್ಬೇಕು ಕೇಳು? ಈಗ ಅಲ್ಲೇ ಊರಿಗೆ ಮಕ್ಕಳು ವಾಸನೆ ಬರ್ತಂತ ಬಿದ್ದಾಡ್ತಾರೆ. JCB ತಂದ್ರೆ 3-4 ಸಾವಿರ ರೂಪಾಯಿ ಬೇಕು. ಎಲ್ಲಿ ತರ್ಬೇಕು ನಾವು ರೊಕ್ಕ ಹೇಳ್ರಿ? ತೊಂದ್ರೆ ಆಗ್ತದೆ ಸ್ವಾಮಿ ನಮಗೆ. ನಮ್ದು ಇಲ್ಲಿ ಕುಂಚಿನಾಳು ದನ ತಂದಿದ್ವಿ ಮಾರಕ್ಕೆ. ನಾವು ಮನೆ ದನ ಸಾಕಿದ್ವಿ. ಮತ್ತೆ ಅವನ್ನೇನ್ ಮಾಡಿ ಇಟ್ಕೊಂಡ್ ಈಗ ಹೆಣ್ಮಕ್ಳು ಮದುವೆ ಮಾಡ್ಬೇಕು, ಮಕ್ಕಳ್ತನ ಮಾಡ್ಬೇಕಾ? ಈಗ ಗೊಬ್ಬರ ಬೀಜ ಬೇಕಾ? ಮತ್ತೆ ಇವಾಗ ನೀರುಳ್ಳಿ ಕೊಯ್ಸ್ತೀವಿ. ಈಗ ನೀರುಳ್ಳಿ ಕೊಯ್ದು ಅವು ರೇಟ್ ಇಲ್ಲ. ಈಗ ಕೀಳಕ್ಕೆ 500 ರೂಪಾಯಿ ಕೂಲಿ, ಕೊಯ್ಯಕ ಇವಾಗ 60 ರೂಪಾಯಿ ಪ್ಯಾಕೆಟ್. ಮತ್ತೆ ಅವಕ್ಕೆಲ್ಲ ಮೇಂಟೈನ್ ಆಗ್ಬೇಕು ಸ್ವಾಮಿ. ಅದಕ್ಕೆ ದನ ನಮ್ಮ ಮನೆ ದನ ನೋಡ್ಕೊಂಬತ್ತೀವಿ, ಮಾರ್ತೀವಿ. ಅದ್ ತಗೊಂಡ್ರೆ ಗತಿಲ್ಲ ಅವನ್ನ ನೋಡಿ, ಅಲ್ಲಿ ನಿಂತಾವ. ಅಲ್ಲಿ ಸರ್ಕಾರಕ್ಕೆ ಏನಿಲ್ಲ, ನಮ್ ತೊಂದ್ರೆ ಆದ್ರೆ ನಾವ್ ಮಾಡ್ಕೊಂತೀವಿ. ಸರ್ಕಾರದಿಂದ ನಮ್ಗೆ ಇದು ಮಾಡ್ತಾರೆ ಹೇಳ? ಸರ್ಕಾರದಿಂದ ನಮ್ಗೆ ಏನ ಇದು ಮಾಡ್ತಾರೆ? ಯಾರು ಮಾಡ್ತಾರೆ? ಯಾರು ಮಾಡೋ ಸಹಾಯನ ಅಲ್ಲಿ ಹಿಡ್ಕಂತಾರೆ ಗದಮ್ ತರತ್ಲಾಗೆ. ಮೊದ್ಲು 2 ದಿವಸ ಈಗೆಲ್ಲ ದನ ಹಿಡಿತಾರೆ. ಎಲ್ಲಾರು ಬರ್ಬೇಕಾದ್ರೆ ಜೋರ ಹೊಡ್ಕೊಂಡ್ ಬರ್ತಾರೆ ಗಾಡಿಗಳು. ಕಾಲ್ ಬರೋದು ಆಯ್ತು, ಏನಾದ್ರು ಆಯ್ತು. ಇವ್ರನ್ನ ಬಿಟ್ಟು ಸರ್ ಯಾರು ತಾದಾರ? ಮತ್ತೆ ನಮ್ಮ ರೈತ ಎಲ್ಲ ಇಲ್ಲಿ ಹೋಗ್ಬೇಕು. ಈಗ ಜನಗಳಿಗೆ ಹಂಗ ಹೊಡಿತಾರಲ್ಲ, ದನ ಎಲ್ಲ ಹಿಡಿದ್ಬಿಟ್ಟು ಜನಗಳಿಗೂ ಹೊಡಿತಾರೆ, ತೊಂದರೆ ಹೂನ್ ಸರ್, ಬರೀ ಅದೇ ಮಾಡ್ತಾರ ಅವ್ರಲ್ಲ. ನಿಮ್ ಕಷ್ಟ ಆಗ್ತಾ ಇದೆಯಾ? ಹೂನ್ ಸರ್, ಕಷ್ಟ ಆಗಿಲ್ಲ ಸರ್. ಮತ್ತೆ ದನ ಕಾಮ್ರದ್ರ ಆತು, ಬಿದ್ರೆ ಆತು, ನಾವು ಹೋದ್ರ ಆತು. ದನ ಯಾರು ತಗೋತಾ ಇಲ್ಲ. ತಗೊಂಡ್ ಇಲ್ಲ ಸರ್, ಇಲ್ಲಿ ತಾನ ಇಲ್ಲಿ ಗಾಡಿ ಯಾರು ಎದ್ರ ಪಾಪ ತಾದಾರು. ಏನ್ ಹೇಳಕ್ ಇಚ್ಛೆ ಪಡ್ತೀರಾ ಸರ್ಕಾರಕ್ಕೆ? ಎಲ್ಲಾರು ಜನ ಎಲ್ಲ ಒಗ್ಗಟ್ಟಾಗಿ ಸೇರಿ ಜಿನ್ ಮಾಡ್ರಿ ಹೋಗ ಸರ್. ಒಬ್ಬಟ್ರೆ ಸರ್ ಆಗಲ್ಲ. ಹ್ಞೂ ಸರ್, ಎಲ್ಲರೂ ಸೇರಿ ಮಾಡ್ರಿ ಆಗ ಸರ್ ಒಗ್ಗಟ್ಟು. ಸರ್ ರೋಡ್ ಮೇಲೆಲ್ಲ ಗಾಡಿ ಹಿಡಿತಾರೆ, ಗಾಡಿ ಹಿಡ್ಕೊಂಡ್ಬಿಟ್ಟು ಬಹಳ ಟಾರ್ಚರ್ ಕೊಡ್ತಾರೆ. ನಿಮಗೆ ಇದು ಅವ್ರಿಗೆ ದನ ಕೊಡದಿದ್ರೆ ನಾವು ಇಲ್ಲಿ ಯಾತ್ರೆಗೆ ನಾವು ಮುಂದುವರೆಯೋದು. ಮನೆ ಕಟ್ಟಕ್ಕೆ ನಾವು ರೈತರಾಗಿ ಆಮೇಲೆ ಮನೆ ಕಟ್ಟಕ್ಕೆ ನಾವು ಸಾಯಿಸ್ಬೇಕಾಗತ್ತೆ. ಈ ತರ ಮಾಡ್ತಾರೆ. ರೋಡ್ ಮೇಲೆಲ್ಲ ಬಹಳ ಗಾಡಿ ಹಿಡಿತಾರೆ. ಮನೆ ನಡೆಯಕ್ಕೆ ತೊಂದರೆ ಆಗ್ತಾ ಇದೆ. ಹೌದು ಸರ್. ಈಗ ಈ ತರ ಪದೇ ಮಾಡ್ತಾ ಇದ್ರೆ ಏನ್ ಹೇಳಕ್ ಇಚ್ಛೆ ಪಡ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನ್ ಹೇಳಕ್ ಇಚ್ಛೆ ಪಡ್ತೀರಾ? ಏನಿಲ್ಲ ಸರ್, ರೈತರು ನಾವು ಎಲ್ಲ ಒಗ್ಗಟ್ಟಾಗಿ ಮಾಡಿದ್ರೆ ಅವ್ರನ್ನ ಇದು ಮಾಡ್ಬೋದು ಸರ್. ಮುಂಚೆಲೆ ಯಾವ ತರ ಇತ್ತು ಆ ತರ ಮಾಡ್ಬೋದು. ಸರ್ಕಾರದ ಮೊದ್ಲು ಯಾವ್ದು ರೀತಿ ಆ ರೀತಿನ ಅನುಕೂಲ ಮಾಡಿಕೊಡ್ರಿ ನಮ್ಗೆ. ಈಗ ಒಂದ್ ತೊಂದ್ರೆ ಮಾಡ್ತಿದ್ರಿ ನೀವು ನಮ್ಗೆ. ಈಗ ದನಕರ ಮಾರಾಟ ಮಾಡಿದ್ರೆ ಸರ್ ನಮ್ಗೆ ಅನುಕೂಲ ಆಗಲ್ಲ. ಆ ರೀತಿ ನೀವು ಮಾಡ್ಕೊಡ್ಬೇಕು ಸರ್ ನಮಗೆ ಅಂತ ಕೇಳ್ಕೊಂತೀವಿ. ನಮಗೆ ತೊಂದ್ರೆ ಅವ್ರ ಒಳಗಡೆ ಬಂದು ಮತ್ತೆ ಅವ್ರ ಗಾಡಿ ಪಾಡಿ ಹಿಡಿದಾಗ ಸ್ವಲ್ಪ ತೊಂದರೆ ಆಗತ್ತಿಲ್ಲ ಅವ್ರಿಗೆ. ನಾವು ಉದ್ರೆ ಕೊಟ್ಟಿರ್ತೀವ, ಹಂಗಾಗಿ ತಿರು ಬರ್ದಂಗ ಆಗ್ತದೆ. ಅದರಿಂದ ತೊಂದರೆ ಆಗುತ್ತೆ, ಸೇಲ್ ಮಾಡಕ್ಕೆ ಕಷ್ಟ. ಸರ್ಕಾರಕ್ಕೆ ಏನ್ ಇಚ್ಛೆ ಪಡ್ತೀರಾ? ಮೊದ್ಲು ಯಾವ ತರ ಇತ್ತು ಆ ತರ ಮಾಡ್ಬೇಕಂತೀರಾ? ಮೊದ್ಲು ಯಾವ ತರ ಇತ್ತು ಆ ತರ ಮಾಡಿದ್ರೆ ಸರ್. ಗಾಡಿಗಳು ನೀಡಿದ್ರೆ ರೈತರು ಏನ್ ಮಾಡ್ಬೇಕು ಸರ್? ಮೇವಿಲ್ಲ ಹಾಕಕ್ಕೆ ಸಾಲ ಮಾಡ್ಕೊಂಡ್ವಿ, ಸಂಘ ತಂದ್ ಮಾರಿವಿ, ಬಲ್ಡ್ ಆದ್ಮೇಲೆ ಮಾರ್ಬೇಕು.
ಅವನ್ನೆಲ್ಲ ಹಿಡಿದು ಗೋಶಿಯಲ್ಲಿ ಹೊಡೆದ್ರೆ ನಾವೇನ್ ಮಾಡ್ಬೇಕು ಹೇಳ್ರಿ ಸರ್? ಬಲ್ಡ್ ಆದ್ಮೇಲೆ ಮಾರ್ತೀವಿ, ಸಂಘದ ಸಾಲ ತಗೊಂಡೆ ನಾವ್ ಮಾಡ್ತಿರೋದು ಇದು. ಇವರೆಲ್ಲ ಹಿಡಿದು ಗೋಶಿಯಲ್ಲಿ ಹೊಡೆದ್ರೆ ನಾವೇನ್ ಮಾಡ್ಬೇಕು ಹೇಳ್ರಿ ಸರ್? ಮತ್ತೆ ಹಾ, ಹಿಡಿದು ಎಲ್ಲ ಗೋಶಿಯಲ್ಲಿ ಹೊಡೆದ್ರೆ ನಾವು ಸಂಘದ ಸಾಲ ತಗೊಂಡ್ವಿ, ಬಲ್ಡ್ ಆದ್ಮೇಲೆ ಮಾರ್ತೀವಿ. ಮಾರೋದೇ ಅದಕ್ಕೆ, ಮತ್ತೆ ಯಾರು ತಗೊಂತಾರೆ? ಇವ್ರು ಬಿಟ್ಟು. ಹಾ ಸರ್, ಈಗ ಬಂದ್ ಎಲ್ಲಾ ಗಾಡಿಗಳು ಹಿಡಿತಾವ್ರೆ, ಭಾರಿ ಕಷ್ಟ ಆಗ್ಬಿಡತ್ತೆ. ನಾವ್ ಮಾರಕ್ಕೆ ಆಗ್ತಲ್ಲ ಸರ್, ರೈತರು ಮಾಲ ಬಿಡ್ತಲ್ಲ, ಹಂಗಾಗೈತೆ. ನಾವು ಸಂಘದಾಗೆ ಸಾಲ ತಗೊಂಡೇ ಇದನ್ನ ಮಾಡ್ತಿರೋದು. ಈಗ ಇವ್ರು ಏನ್ ಮಾಡ್ತಾರೆ? ಇವರೆಲ್ಲ ಗಾಡಿಗಳ ಹಿಡಿದು ಇದು ಮಾಡಿದ್ರೆ ನಾವೇನ್ ಮಾಡ್ಬೇಕು ಹೇಳ್ರಿ ಸರ್? ರೈತರು ತೊಂದ್ರೆ ಆಗ್ತೈತೆ ಸರ್. ಇದು ತಗೋಣಕ್ಕೆ ಬರ್ತಲ್ಲ ನೋಡ್ರಿ ಸರ್, ಹಂಗೆ ನಿಂತಿದಾವೆ. ಯಾರು ತಗಂತಾನಿಲ್ಲ ಸರ್, ಹಂಗೆ ನಿಂತಿದಾವೆ. ಏನ್ ಮಾಡ್ಬೇಕು ಹೇಳ್ರಿ? ಹಿಂಗ್ ಮಾಡಿದ್ರಿ ಅವ್ರು ಮತ್ತೆ ಅವ್ರನ್ನ ತಾಂಡ್ ಕಟ್ಗೆ ನಮಗೆ ದುಡ್ಡು ಕೊಡಕ್ ಹೇಳ್ರಿ ಸರ್? ಮತ್ತೆ ನಾವೇನ್ ಮಾಡೋಣ? ಇಲ್ಲ ಸರ್, ಇಲ್ಲಿ ಬರ್ತಲ್ಲ ಹೊರಗಡೆ ಗಾಡಿ ಹಿಡ್ದಾಕ್ತವ್ರೆ ಬಾಯಿ ಬಂದಂಗ ಸರ್. ನಾವು ಇವನ್ನ 60,000 ತಂದಿದೀವಿ, 30ಗೂ ತಗೊಳೋರಿಲ್ಲ. ಏನ್ ಮಾಡ್ಬೇಕು ಹೇಳ್ರಿ ಸರ್? ಮತ್ತೆ ಯಾರು ತಗೋಣಾರೇ ಬರ್ತಲ್ಲ, ಹಿಂಗ್ ಮಾಡ್ತಾ ಇದಾರೆ. ಈಗ ಹೊರಗಡೆ ಎಲ್ಲ ಗಾಡಿಗಳು ಹಿಡಿದ್ರೆ ಯಾರು ಬರ್ತಾ ಇಲ್ಲ. ನಮ್ದಿಲ್ಲೇ ತಿರುಮಲಾಪುರ. ಹಾ, ದನ ತಗೊಂತ ಇಲ್ಲ, ಎಲ್ಲಿ ಬೇಕಾದ್ರೆ ಅಲ್ಲೇ ಇಡ್ತಿದ್ದಾರೆ ದನ. ಆದ್ರೆ ಬಾರಿ ಕಷ್ಟ ಆಗ್ಬಿಟ್ಟೈತೆ. ಎಲ್ಲಿ ಬೇಕಾದ್ರೆ ಅಲ್ಲೇ 500, 1000, 2000 ಕೇಳ್ತಾರೆ, ಕೊಡಂಗಿಲ್ಲ. ದನ ಯಾರು ತಗೊಂತ ಇಲ್ಲ. ಕಷ್ಟ, ಬಾರಿ ಕಷ್ಟ ಆಗ್ತೈತೆ, ವಜೆ ಆಗೈತೆ, ಯಾರು ತಗೊಂತ ಇಲ್ಲ. ತಗೋಣಾರೇ ಬಂದಿಲ್ಲ ಸಾ, ತಗೋಣಾರೇ ಬಂದಿಲ್ಲ. ಎಲ್ಲ ಹಿಡ್ದಾಕಿದಾರೆ, ಎಲ್ಲ ಹಿಡಿದು ಗೋಶಿಯಲ್ಲಿ ಹಿಡಿದ್ರೆ ತಗೋಣಾರೇ ಬಂದಿಲ್ಲ. ಏನು ತೊಂದ್ರೆ ಇಲ್ಲ, ಯಾರು ತಗೊಳೋರೇ ಇಲ್ಲ. ಸುಮ್ನೆ ಎಲ್ಲಿ ಬೇಕು ಅಲ್ಲಿ ಹಿಡಿತಾರೆ, ಅದು ಇದು ಅಂತೇಳಿ ಟೆನ್ಷನ್ ಕೊಡ್ತಾರೆ ರೈತರಿಗೆ. ನಮ್ ಬಾಳ ಅಂದ್ರೆ ಬಾಳ ಕಷ್ಟ ಆಗ್ಬಿಡುತ್ತೆ. ಈ ತರ ಮಾಡ್ತಾ ಇದಾರೆ ಜನ ಎಲ್ಲ. ಏನ್ ಮಾಡೋದು? ಮಾರಕ್ಕೆ ಆಗ್ತಾ ಇಲ್ಲ ನೋಡ್ರಿ. ಬೆಳಿಗ್ಗೆ ತಗೊಂಬಂದ್ ಹಿಡ್ಕೊಳ್ಳೋದು, ಮದ್ವೆ ಐತೆ, ಅದಕ್ಕೆ ದುಡ್ಡಿಲ್ಲ. ಯಾರು ಕೊಡ್ಬೇಕು? ಮನೆ ತಗೊಂಬಂದಿದ್ವಿ, ಮಾರ್ತೀವಿ, ಮತ್ತೆ ಮಾಡ್ಬೇನ ಮಾಡ್ಬೇಕು. ಯಾರು ಕೊಡ್ತಾರೆ? ಅವ್ರೇನ್ ಕೊಡ್ತಾರೆ? ಕಡಿಬೇಕು ಅಷ್ಟೇ ಅವ್ರಿಗೆ. ಹಾ, ಸುಮ್ನೆ ನಾವು ದೊಡ್ಡ ನಿಷ್ಕಣಕ್ಕೆ ಆ ತರ ಮಾಡ್ತಾರಲ್ಲ, ಬಹಳ ತೊಂದ್ರೆ ಕೊಡ್ತಾರೆ. ಹಾ, ಮತ್ತೆ ಈಗ ನೋಡ್ ಮದ್ವೆ ಐತೆ, ನಾನು ಹಿಡ್ಕೊಂಡ್ ಬಂದಿದ್ದೀನಿ, ಅದ್ ತಗೊಂತ ಇಲ್ಲ. ಏನ್ ಮಾಡೋದು? ಯಾರ ಹತ್ರ ಸಾಲ ಕೊಡ್ಬೇಕು? 10 ರೂಪಾಯಿ ಬಡ್ಡಿ ಕೇಳ್ತಾರೆ, ಹೆಂಗ್ ಕೊಡೋಣ? ಸರ್ಕಾರಕ್ಕೆ ಏನ್ ಹೇಳುದು? ಪಾಪ ಸರ್ಕಾರ ಏನ್ ಮಾಡ್ತದೆ? ಇಲ್ಲಿ ಇವ್ರು ಮಾಡೋದು. ಸರ್ಕಾರ ಏನ್ ಮಾಡ್ತಾರೆ? ಅಲ್ಲ, ತಗೋಬೇಕು. ಆ ತರ ಮಾಡಿದ್ರೆ ಏನೋ ಒಂದ್ ನಮ್ಗೂ ಅನುಕೂಲ ಆಗುತ್ತೆ ಅಲ್ವಾ? ಮತ್ತೆ ಅವ್ರೇನ್ರ ಒಂದ್ ಅನುಕೂಲ ಮಾಡ್ಕೊಡ್ಬೇಕು, ಅನುಕೂಲ ಆಗುತ್ತೆ. ಏನ್ ಮಾಡೋದು? ಈಗ ಅರ್ಜೆಂಟ್ ಮದ್ವೆ ಐತಿ, 37ನೇ ತಾರೀಕಿಗೆ. ಏನ್ ಮಾಡೋದು? ಮನೆ ತಗೊಂಬಂದಿನಿ, ಯಾರು ತಗೊಂತಲ್ಲ. ಎಲ್ಲ 12,000, 13,000 ಕೇಳ್ತಾರೆ. ಇದು 30-35,000 ಹಸು. ಅದು ಏನ್ ಮಾಡೋದು ಹೇಳ್ರಿ? ಈ ತರ ಎಲ್ಲ ಆಗಿ ಬಾಳ ಹೊಲ್ಗೇರಿ ಆಗ್ಬಿಡುತ್ತೆ. ಬಾಳ ಕಷ್ಟ, ಬಾಳ ಅಂದ್ರೆ ಬಾಳ ಕಷ್ಟ ಆಗ್ಬಿಡುತ್ತೆ.